ನಿಮಗೆಲ್ಲರಿಗೂ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗಣಿತ ಪ್ರಕಾಶ 6ನೇ ತರಗತಿ ಪಠ್ಯಪುಸ್ತಕ ಕನ್ನಡ ಮಾಧ್ಯಮ ಭಾಗ 2ರಲ್ಲಿ ಮೊದಲನೇ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ. ಇದರಲ್ಲಿ ಹಿಂದಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ 11ರಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಪುಟ ಸಂಖ್ಯೆ 11 ಇದರಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಇದರಲ್ಲಿ ಕಂಡುಹಿಡಿಯಿರಿ. ನಿಮ್ಮ ಪಠ್ಯಪುಸ್ತಕದ ಕೊನೆಯಲ್ಲಿ ನೀಡಿರುವ ಟ್ಯಾನ್ಗ್ರಾಮ್ ತುಣುಕುಗಳನ್ನು ಕತ್ತರಿಸಿ. ನಿಮ್ಮ ಪಠ್ಯಪುಸ್ತಕದ ಕೊನೆಯಲ್ಲಿ ಈ ರೀತಿ ಟ್ಯಾನ್ಗ್ರಾಮ್ ಒಂದು ಹಾಳೆ ಕೊಟ್ಟಿದ್ದದ ಮಕ್ಕಳೇ. ಆ ಹಾಳೆಯನ್ನು ಕತ್ತರಿ ಸಹಾಯದಿಂದ ಈ ರೀತಿ ಕಟ್ ಮಾಡಿದ ನಂತರ ಇಲ್ಲಿ ಎಲ್ಲ ಈ ತುಣುಕುಗಳ ಆಧಾರದ ಮೇಲೆ ಪ್ರಶ್ನೆಗಳ ಉತ್ತರವನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಒಂದೇ ವಿಸ್ತೀರ್ಣವನ್ನು ಎಷ್ಟು ತುಣುಕುಗಳನ್ನು ಹೊಂದಿವೆ ಅನ್ವೇಷಿಸಿ ಲೆಕ್ಕಾಚಾರ ಮಾಡಿ. ಇಲ್ಲಿ ನೋಡಿದ ತಕ್ಷಣ ನಾವು ಹೇಳ್ಬೋದು ಯಾವ್ಯಾವ ಆಕೃತಿ ಅಥವಾ ಯಾವ್ಯಾವ ತುಣುಕುಗಳನ್ನು ಒಂದೇ ವಿಸ್ತೀರ್ಣ ಹೊಂದಿದಂತ. ಇಲ್ಲಿ ನೋಡ್ರಿ, ಸಿ ಮತ್ತು ಈ ಅಡ್ಡು ಆಕೃತಿಯ ನೋಡಿದಾಗ ಅಡ್ಡು ಆಕೃತಿ ವಿನ್ಯಾಸ ಏನದ ರೀ ಒಂದೇ ಹೊಂದಿದ. ಹಾಗೂ ಮತ್ತು ಎ ಮತ್ತು ಬಿ ಆಕೃತಿ ಎರಡು ದೊಡ್ಡ ತುಣುಕುಗಳು. ಈ ಎರಡು ದೊಡ್ಡ ತುಣುಕುಗಳನ್ನು ನೋಡಿದಾಗ ಎರಡು ಸಮನಾಗಿ ಕಾಣುತ್ತವೆ. ವಿಸ್ತೀರ್ಣ ಅಂತಂದಾಗ ಯಾವ ರೀತಿ ನೋಡಬೇಕಂತಂದ್ರೆ, ಈಗ ಸಿ ಮತ್ತು ಈ ಎರಡು ತುಣುಕುಗಳನ್ನು ನೋಡಿದಾಗ ಏನೋ ವಿಸ್ತೀರ್ಣ ಒಂದೇ ಇರಬೇಕು. ಹೆಂಗಂತಂದಾಗ ಈ ಎರಡು ಆಕೃತಿ ಒಂದರ ಮೇಲೆ ಒಂದು ಇಟ್ಟಾಗ ಈ ಎರಡು ಆಕೃತಿಗಳನ್ನು ನೋಡಿದಾಗ ಸಮನಾಗಿ ಕಾಣಬೇಕು ಅಥವಾ ಆಯ್ಕೆಗೊಂಡಿರಬೇಕು. ಒಂದರ ಮೇಲೆ ಒಂದು ಆಯ್ಕೆಗೊಂಡಿದ್ದಾಗ ಈ ಎರಡು ಆಕೃತಿಗಳು ಏನಾಗಿರ್ತಾವೆ ರೀ ಸಮನಾಗಿ ಕಾಣುತ್ತವೆ. ಈ ರೀತಿ ಸಮನಾಗಿ ಕಾಣಿದಾಗ ಈ ಎರಡು ಆಕೃತಿಗಳ ವಿಸ್ತೀರ್ಣ ಏನಿರ್ತದೆ ಸಮನಾಗಿರ್ತದೆ ಅಥವಾ ಓವರ್ಲ್ಯಾಪ್ ಆಗಬೇಕು ರೀ, ಕವರ್ ಆಗಬೇಕು. ಒಂದಕ್ಕೊಂದು ಏನು ಮಾಡಬೇಕು, ಓವರ್ಲ್ಯಾಪ್ ಆಗಬೇಕು ಅಥವಾ ಕವರ್ ಆಗಿರಬೇಕು. ಅಂಥ ಆಕೃತಿ ಏನಿರ್ತಾವೆ ವಿಸ್ತೀರ್ಣಗಳು ಸಮನಾಗಿರ್ತವೆ. ಇಲ್ಲಿ ಇ ಮತ್ತು ಸಿ ಆಕೃತಿಗಳನ್ನು ಏನವ ರೀ ಸಮನಾಗವ. ಮತ್ತು ಎ ಆಕೃತಿ ಮತ್ತು ಬಿ ಆಕೃತಿ, ಇದು ಬಿ ಇದು ಎ, ಈ ಅಡ್ಡು ಆಕೃತಿಗಳು ಒಂದರ ಒಂದು ಮೇಲೆ ಏನದ ಓವರ್ಲ್ಯಾಪ್ ಆಗ್ಯದ ರೀ ಅಥವಾ ಆಯ್ಕೆಗೊಂಡಿದ ಸಮನಾಗಿ ಕಾಣ್ತವೆ. ಈ ಅಡ್ಡು ಆಕೃತಿಗಳು ಒಂದರ ಮೇಲೆ ಒಂದು ಇಟ್ಟಾಗ ಈ ಅಡ್ಡು ಆಕೃತಿಗಳು ಏನದ ಎ ಮತ್ತು ಬಿ ಒಂದರ ಮೇಲೆ ಒಂದು ಇಟ್ಟಾಗ ಸಮನಾಗಿ ಕಾಣ್ತವೆ. ಇಂಥ ಆಕೃತಿಗಳು ಯಾವ್ಯಾವ ತುಣುಕುಗಳನ್ನು ಒಂದೇ ವಿಸ್ತೀರ್ಣ ಹೊಂದಿದ ಅಂತಂದ್ರೆ ಇ ಸಮನಾಗಿದೆ, ಸಿ ಎ ಸಮನಾಗಿದೆ, ಬಿ ಈ ಅಡ್ಡು ತುಣುಕುಗಳು ಏನವ್ರಿ ಅಂತಂದ್ರೆ ಸಮಾನ. ಅದರಿಂದ ಒಂದೇದು ಇ ಸಮನಾಗಿದೆ ಸಿ ಮತ್ತು ಎ ಸಮನಾಗಿದೆ ಬಿ. ಇವು ಎರಡು ಆಕೃತಿಗಳು ಎಷ್ಟು ಏನವ್ರಿ ವಿಸ್ತೀರ್ಣ ಸಮನಾಗಿ. ಎಷ್ಟು ತುಣುಕುಗಳವ? 4 ತುಣುಕುಗಳ ವಿಸ್ತೀರ್ಣ ಏನದ ಸಮನಾಗಿದೆ. ಅದೇ ರೀತಿ ನೆಕ್ಸ್ಟು 2ನೇ ಪ್ರಶ್ನೆ, ಸಿ ಆಕೃತಿಗೆ ಹೋಲಿಸಿದರೆ ಡಿ ಆಕೃತಿ ಎಷ್ಟು ಪಟ್ಟು ದೊಡ್ಡದಾಗಿದೆ? ಸಿ ಆಕೃತಿಗೆ ಹೋಲಿಸಿದರೆ ಡಿ ಆಕೃತಿ, ಇದು ಸಿ ಆಕೃತಿ ಮಕ್ಕಳೇ, ಇದು ಡಿ ಆಕೃತಿ. ಈ ಎರಡು ಆಕೃತಿಗಳನ್ನು ಹೋಲಿಸಿದರೆ ಎಷ್ಟು ಪಟ್ಟು, ಇದಕ್ಕಿಂತ ಇದು ಎಷ್ಟು ಪಟ್ಟು ಅಂದರೆ ಸಿ ಆಕೃತಿಗಿಂತ ಡಿ ಆಕೃತಿ ಎಷ್ಟು ಪಟ್ಟು ದೊಡ್ಡದದ ಎಂಬುದು ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಇದು ಸಿ ಒಂದು ಆಕೃತಿಯನ್ನು ಈ ರೀತಿ ಇಟ್ಟಾಗ ಮತ್ತೊಂದು ಸಿ ಈ ರೀತಿ ಇಟ್ಟಾಗ ಈ ಎರಡು ಆಕೃತಿಗಳು ಇಟ್ಟಾಗ ಒಂದು ಡಿ ಆಗ್ಲತ್ತದ ರೀ. ಈ ಎರಡು ಆಕೃತಿಗಳು ಇಟ್ಟಾಗ ಏನಾಗ್ಲತ್ತದ, ಸಿ ಎರಡು ಇಟ್ಟಾಗ ಡಿ ಏನಾಗ್ಲತ್ತದ ಒಂದು ಆಯ್ತದ. ಒಂದ್ರ ಮೇಲೆ ಒಂದು ಏನದ ಆಯ್ಕೆಗೊಂಡಿರ್ಲತ್ತದ, ಸಮನಾಗಿ ಕಾಣ್ಲತ್ತದ ಅಥವಾ ಓವರ್ಲ್ಯಾಪ್ ಆಗ್ಲತ್ತದ, ಕವರ್ ಆಗ್ಲತ್ತದ. ಇಂಥ ಆಕೃತಿಗಳು ಏನಂತಾರಂದ್ರೆ, ಈಗ ಸಿ ಆಕೃತಿಗೆ ಹೋಲಿಸಿದರೆ ಡಿ ಆಕೃತಿ ಎಷ್ಟು ಪಟ್ಟು ದೊಡ್ಡದಾಗಿದೆ. ಈ ಆಕೃತಿಗೆ ಹೋಲಿಸಿದರೆ ಇದು ಎಷ್ಟು ಪಟ್ಟು ದೊಡ್ಡದದ ಅಂತಂದ್ರೆ 2 ಸಿ ಕೂಡಿ 1 ಡಿ ಆಗ್ಲತ್ತ. ಆದ್ದರಿಂದ 2 ಪಟ್ಟು ದೊಡ್ಡದಾಗಿದೆ. ಇಲ್ಲಿ ಉತ್ತರದಲ್ಲಿ ಏನು ಬರಬೇಕಂತಂದಾಗ 2ನೇ ಪ್ರಶ್ನೆ, ವಿಸ್ತೀರ್ಣ ಡಿ ಸಮನಾಗಿದೆ 2 ಸಿ
ಕೂಡಿ ಏನಾಗ್ಲತ್ತದ 1 ಡಿ ಆಗ್ಲತ್ತದ. ಅದರಿಂದ 2 ಇಂಟು ವಿಸ್ತೀರ್ಣ ಸಿ ಆಕೃತಿ. ಅಥವಾ ಇದನ್ನು ಹಿಂಗೂ ಬರಿಬೋದು, ಅಥವಾ ಡಿ ಸಮನಾಗಿದೆ 2 ಇಂಟು ಸಿ ಅಂತ ಬರಿಬೋದು. ಮತ್ತು ಸಿ ಡಿ ಮತ್ತು ಈ ಆಕೃತಿಗಳ ನಡುವಿನ ಸಂಬಂಧ ಏನು ಅಂತ, ಇದು ಡಿ ಆಕೃತಿ, ಇದು ಸಿ ಆಕೃತಿ ಮತ್ತು ಇದು ಈ ಆಕೃತಿ. ಈ 3 ಆಕೃತಿಯ ನಡುವಿನ ಸಂಬಂಧ ಏನು ಅಂತ ಒಂದು ಸಲ ಈ ರೀತಿ ನೋಡ್ರಿ. ಇದು ಈ ಆಕೃತಿ ಮತ್ತು ಇದು ಸಿ ಆಕೃತಿ. ಈ 2 ಆಕೃತಿಗಳನ್ನು ಏನು ಮಾಡಿದೆವು, ಡಿ ಆಕೃತಿ ಮೇಲೆ ಇಟ್ಟಾಗ, ಒಂದರ ಮೇಲೆ ಒಂದು ಇಟ್ಟಾಗ ಏನಾಗ್ಲತ್ತದ ಅಂತಂದ್ರೆ ಇದು ಓವರ್ಲ್ಯಾಪ್ ಆಗ್ಲತ್ತದ, ಐಕ್ಯಗೊಂಡಿರುತ್ತವೆ, ಸಮನಾಗಿ ಕಾಣತ್ತದ. ಈ ರೀತಿ ಕಾಣ್ತಂತ. ಇದರ ಅರ್ಥ ಏನಂತಂದ್ರೆ ಇದು ಈ ವಿಸ್ತೀರ್ಣ ಪ್ಲಸ್ ಸಿ ವಿಸ್ತೀರ್ಣ, ಇವು 2 ವಿಸ್ತೀರ್ಣ ಕೂಡಿಸಿದಾಗ ಡಿ ವಿಸ್ತೀರ್ಣಕ್ಕೆ ಏನಾಗ್ಲತ್ತದ, ಸಮನಾಗಿ ಆಗ್ಲತ್ತದ. ಅದೇ ಎಂಬುದು ಉತ್ತರದಲ್ಲಿ ಬರಿಬೇಕು. ವಿಸ್ತೀರ್ಣ ಸಿ ಪ್ಲಸ್ ವಿಸ್ತೀರ್ಣ ಈ 2 ವಿಸ್ತೀರ್ಣವನ್ನು ಕೂಡಿಸಿದಾಗ ಸಿ ಮತ್ತು ಈ ಕೂಡಿಸಿದಾಗ ಏನು ಹೊಂಟದ ಅಂತಂದ್ರೆ ವಿಸ್ತೀರ್ಣ ಡಿ ಅಂದ್ರೆ ಡಿ ಆಕೃತಿಯ ವಿಸ್ತೀರ್ಣ ಏನದ ರೀ, ಸಮ ಅದ ರೀ. ಅದೇ ರೀತಿ 3ನೇ ಪ್ರಶ್ನೆ, ಯಾವ ಆಕೃತಿ ಹೆಚ್ಚು ವಿಸ್ತೀರ್ಣ ಹೊಂದಿದೆ, ಆಕೃತಿ ಡಿ ಅಥವಾ ಎಫ್? ನಿಮ್ಮ ಉತ್ತರಕ್ಕೆ ಕಾರಣ ನೀಡಿ ಅಂತ. ಆಕೃತಿ ಡಿ ಮತ್ತು ಆಕೃತಿ ಎಫ್, ಇವು 2 ಆಕೃತಿಯಲ್ಲಿ ಯಾವ ವಿಸ್ತೀರ್ಣ ಹೆಚ್ಚು ಹೊಂದಿದೆ ಅಂತ ಇಲ್ಲಿ ನೋಡಿದಾಗ, ಈ ರೀತಿ ನೋಡಿದಾಗ ನಮಗೂ ಎಫ್ ಆಕೃತಿ ಅಥವಾ ಡಿ ಆಕೃತಿ ಯಾವುದೇ ಒಂದು ಈ ಸಮನಾಗಿ ಕಾಣೋದಿಲ್ಲ. ನಾವು ಏನು ಮಾಡಬೇಕಂದ್ರೆ ಒಂದರ ಮೇಲೆ ಒಂದು ಇಟ್ಟು ನೋಡಬೇಕು. ಈ ರೀತಿ ಒಂದರ ಮೇಲೆ ಒಂದು ಇಟ್ಟಾಗ ಇಷ್ಟು ಜಾಗ ಹೆಚ್ಚಾಗ್ಲತ್ತದ, ಮತ್ತು ಇದೆ ಎಂಬ ಈ ರೀತಿ ಇಟ್ಟಾಗ ಈ ಕಡೆಯಿಂದ ಇಷ್ಟು ಜಾಗ ಹೆಚ್ಚಾಗ್ಲತ್ತ. ಆದ್ದರಿಂದ ಇದನ್ನು ನಾವೇನು ಮಾಡೋಣ ಅಂತ ಈ ರೀತಿ ಮಡಿಸಿದಾಗ, ಹಿಂಗಿಟ್ಟಾಗ ಏನಾಗ್ತದೆ, ಈ ಅಡ್ಡ ಆಕೃತಿಗಳು ಏನಾಗ್ಲತ್ತ ಅಂತಂದ್ರೆ ಸಮನಾಗಿ ಕಾಣುತ್ತೆ. ಇದೆ ಎಂಬುದು ಈ ಎಫ್ ಆಕೃತಿಯನ್ನು ನಾವು ಕತ್ತರಿ ಸಹಾಯದಿಂದ ಎಡ್ ಮಾಡಿದಾಗ ಇದು ಎಫ್ ಆಕೃತಿ, ಇದು ಎಫ್ ಆಕೃತಿಯನ್ನು ಕತ್ತರಿ ಸಹಾಯದಿಂದ ಕಟ್ ಮಾಡಿದಾಗ ಏನಾಗ್ಲತ್ತದ ಅಂತಂದ್ರೆ ಈ ರೀತಿ ಆ 2 ಆಕೃತಿ ವಿಸ್ತೀರ್ಣ ಏನದ ರೀ, ಸಮನಾಗಿ ಕಾಣತ್ತದ ರೀ. ಎಫ್ ಆಕೃತಿ ಮತ್ತು ಡಿ ಆಕೃತಿ ಯಾವ ಆಕೃತಿ ದೊಡ್ಡದದ ರೀ ಅಂತಂದಾಗ 2 ಆಕೃತಿಯ ವಿಸ್ತೀರ್ಣ ಏನದ ರೀ, ಸಮನಾಗದ. ಇದೆ ಎಂಬುದು ಪ್ರಶ್ನೆಯಲ್ಲಿ ಉತ್ತರದಲ್ಲಿ ಬರೆಯೋಣ. 3ನೇ ಪ್ರಶ್ನೆ, ಆಕೃತಿ ಡಿ ಸಮನಾಗಿದೆ ಆಕೃತಿ ಎಫ್, ಅಥವಾ ಆಕೃತಿ ವಿಸ್ತೀರ್ಣ ಎಫ್ ಸಮನಾಗಿದೆ ವಿಸ್ತೀರ್ಣ ಡಿ. ಇದು 3ನೇ ಪ್ರಶ್ನೆ ಮುಗಿತು. 4ನೇ ಪ್ರಶ್ನೆ, ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣ ಹೊಂದಿದೆ, ಆಕೃತಿ ಎಫ್ ಅಥವಾ ಜಿ? ನಿಮ್ಮ ಉತ್ತರಕ್ಕೆ ಕಾರಣ ನೀಡಿ. ಆಕೃತಿ ಎಫ್ ಮತ್ತು ಆಕೃತಿ ಜಿ, ಈ 2 ಆಕೃತಿಯಲ್ಲಿ ಯಾವ ಆಕೃತಿ ವಿಸ್ತೀರ್ಣವನ್ನು ಹೆಚ್ಚು ಹೊಂದಿದಂಥ, ಆಕೃತಿ ಜಿ ಅಥವಾ ಆಕೃತಿ ಎಫ್? ನಾವು ಈ ರೀತಿ ನೋಡಿದಾಗ ಅಡ್ಡ ಆಕೃತಿ ಏನಂತಂದ್ರೆ ಇಲ್ಲಿ ಏನಾಗ್ಲತ್ತಂತ ಇಷ್ಟು ಜಾಗನೂ ಹೆಚ್ಚಾಗಿ ಕಾಣುತ್ತದೆ. ಇದನ್ನು ನಾವು ಏನು ಮಾಡಬೇಕಂತಂದ್ರೆ ಎಫ್ ಆಕೃತಿಯನ್ನು ಇಲ್ಲಿ ಏನು ಮಾಡಿದ, ಕಟ್ ಮಾಡಿದ ಅದೇ ಆಕೃತಿ ಎಂಬ ನಾವು ಇಲ್ಲಿ ಜೋಡಿಸಿದಾಗ ಏನಾಯ್ತದೆ ಅಂತಂದ್ರೆ ಈ ರೀತಿ ಇಟ್ಟಾಗ, ಒಂದರ ಮೇಲೆ ಒಂದು ಇಟ್ಟಾಗ ಏನಾಯ್ತದಂತ ಆಕೃತಿ ಏನಾಯ್ತದೆ, ಈ ಅಡ್ಡ ಆಕೃತಿ ವಿಸ್ತೀರ್ಣ ಏನಾಗಿ ಕಾಣತ್ತದ, ಸಮನಾಗಿ ಕಾಣತ್ತದ ರೀ. ಆದ್ದರಿಂದ ಎಫ್ ಆಕೃತಿ ಸಮನಾಗಿದೆ ಜಿ ಆಕೃತಿ, ಈ ಅಡ್ಡ ಆಕೃತಿ ವಿಸ್ತೀರ್ಣ ಏನದ ರೀ, ಸಮ ಅದ. 4ನೇ ಪ್ರಶ್ನೆಯ ಉತ್ತರ ವಿಸ್ತೀರ್ಣ ಯಾವ್ದು ಎಫ್ ಸಮನಾಗಿದೆ ವಿಸ್ತೀರ್ಣ ಜಿ. ಇವು 2 ಏನಾದ್ರು ಆಕೃತಿಯ ವಿಸ್ತೀರ್ಣ ಸಮನಾಗಿ ಅದ ರೀ. ಅದೇ ರೀತಿ 5ನೇ ಪ್ರಶ್ನೆ, ಜಿ ಆಕೃತಿಗೆ ಹೋಲಿಸಿದರೆ
ಎ ಆಕೃತಿಯ ವಿಸ್ತೀರ್ಣ ಎಷ್ಟು? ಜಿ ಆಕೃತಿ ಎಲ್ಲದರಿ ಜಿ ಆಕೃತಿ ಇಲ್ಲದರಿ ಜಿ ಆಕೃತಿ. ಈ ಜಿ ಆಕೃತಿಗೆ ಹೋಲಿಸಿದರೆ ಎ ಆಕೃತಿಯ ವಿಸ್ತೀರ್ಣ ಎಷ್ಟು ಅಂತ. ಎ ಆಕೃತಿಯ ವಿಸ್ತೀರ್ಣ ಎಷ್ಟು? ಇದು 2 ಪಟ್ಟು ದೊಡ್ಡದಾಗಿದೆ ಅಥವಾ 4 ಪಟ್ಟು ದೊಡ್ಡದಾಗಿದೆ. ಇದಕ್ಕಿಂತ ಇದು ಎಷ್ಟು ಪಟ್ಟು ಹೆಚ್ಚಿಗದ ಎಂಬುದು ನೋಡಬೇಕು. ಇಲ್ಲಿ ನಾವು ಈ ರೀತಿ ಇಟ್ಟಾಗ ಒಂದರ ಮೇಲೆ ಒಂದು ಈ ರೀತಿ ಇಟ್ಟಾಗ ಒಂದು ಅಂತೂ ಪೂರ್ಣವಾಗಿ ಜಿ ಆಕೃತಿಯನ್ನು ಸಂಪೂರ್ಣವಾಗಿ ಇದರಲ್ಲಿ ಏನಾಯ್ತದೆ ಅಂತಂದ್ರೆ ಕವರ್ ಆಯ್ತದ. ಮತ್ತೊಂದು ಜಿ ಈ ರೀತಿ ಇಟ್ಟಾಗ ಇದು ಇಷ್ಟು ಜಾಗ ಅಂಬೋದು ಈ ಕಡೆ ಇಟ್ಟಾಗ ಏನಾಯ್ತದೆ ಅಂತಂದ್ರೆ ಇದು ಆಕೃತಿಯನ್ನು ಇಲ್ಲಿ ಇಟ್ಟಾಗ ಏನಾಯ್ತದೆ ಸಂಪೂರ್ಣವಾಗಿ ತುಂಬ್ತದ. ಹಾಗಾಗಿ ಎಷ್ಟು ಪಟ್ಟು ಹೆಚ್ಚಿಗೆ ಕತ್ತರಿದಿಂದ ಕಟ್ ಮಾಡಿದಾಗ ಈ ಕತ್ತರಿಯ ಸಹಾಯದಿಂದ ಇದನ್ನು ಕಟ್ ಮಾಡಿದಾಗ ಇದೆ ಎಂಬುದು ಇಲ್ಲಿಟ್ಟಾಗ ಏನಾಯ್ತದೆ ಸಮಾನಾಗಿ ಕಾಣಿಸ್ತದ. ಆದ್ದರಿಂದ ಎಷ್ಟು ಪಟ್ಟು ಹೆಚ್ಚಿಗದ ಅಂತಂದ್ರೆ 2 ಪಟ್ಟು ಏನದ ರೀ ಹೆಚ್ಚಿಗದ. ಆಕೃತಿ ಅಥವಾ ವಿಸ್ತೀರ್ಣ ಎ ಸಮನಾಗಿದೆ 2 ಪಟ್ಟು ಅಥವಾ 2ರಷ್ಟು ವಿಸ್ತೀರ್ಣ ಎತ್ತರದದ ರೀ ಅಂತಂದಾಗ ಎತ್ತರದದ ರೀ ವಿಸ್ತೀರ್ಣ ಜಿದದ ರೀ. 2 ಪಟ್ಟು ಏನದ ಜಿ ಅದ. ಇದು 5ನೇ ಪ್ರಶ್ನೆಯ ಉತ್ತರ ಮುಗೀತು. ಇಲ್ಲಿ ಒಂದು ಸುಳುಹು ಕೊಟ್ಟಿದ್ದಾರೆ. ಸುಳುಹು ಏನಂದ್ರೆ ಟ್ಯಾನ್ಗ್ರಾಮ್ ತುಣುಕುಗಳಲ್ಲಿ ಆಕೃತಿಗಳು ಒಂದರ ಮೇಲೆ ಒಂದು ಇರಿಸುವ ಮೂಲಕ ಎ ಮತ್ತು ಬಿ ಆಕೃತಿಗಳು ಹಾಗೂ ಸಿ ಮತ್ತು ಈ ಆಕೃತಿಗಳು ಒಂದೇ ವಿಸ್ತೀರ್ಣ ಹೊಂದಿದೆ ಅದು ಎಂಬುದು ನಾವು ಈಗಾಗಲೇ ಏನು ಮಾಡಿದೆವು ಅಂತಂದ್ರೆ ಕಂಡು ಹಿಡಿದೇವೆ ರೀ. ಇ ಸಮಾನಾಗಿದೆ ಸಿ ಮತ್ತು ಎ ಸಮಾನಾಗಿದೆ ಬಿ ಒಂದರ ಮೇಲೆ ಒಂದು ಇಟ್ಟು ನಾವೇನು ಮಾಡಿದೆವು ಅಂತಂದ್ರೆ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿದೇವೆ. ಅದೇ ಎಂಬುದನ್ನು ನಾವು ಕಂಡುಕೊಳ್ಳಬಹುದು. ಈ ಸಿ ಮತ್ತು ಈ ಆಕೃತಿಗಳು ಬಳಸಿ ಡಿ ಆಕೃತಿಯನ್ನು ನಿಖರವಾಗಿ ಮುಚ್ಚಬಹುದು. ಸಿ ಆಕೃತಿ ಮತ್ತು ಈ ಆಕೃತಿಯನ್ನು ಬಳಸಿ ಡಿ ಆಕೃತಿ ಸಂಪೂರ್ಣವಾಗಿ ಏನು ಮಾಡ್ಬೋದು ಮುಚ್ಚಬಹುದು. ಅದು ನಾವು ಮಾಡಿ ನೋಡಿದ್ದೇವೆ ಮತ್ತು ಎಂದು ನೀವು ಕಂಡುಹಿಡಿಯಬಹುದು. ಅಂದರೆ ಡಿ ಆಕೃತಿಯು ಸಿ ಅಥವಾ ಈ ಆಕೃತಿ 2 ಪಟ್ಟು ವಿಸ್ತೀರ್ಣ ಹೊಂದಿದೆ ಅದು ಎಂಬುದು ಇಲ್ಲಿ ಬರೆದಿದ್ದಾರೆ. ಸಿ ಆಕೃತಿ ಅಥವಾ ಈ ಆಕೃತಿ 2 ಪಟ್ಟು ಏನದ ರೀ ಡಿದು ಈ ಸಿದು 2 ಪಟ್ಟು ಡಿ ಅದಂತ ಬರಿಬೋದು. ಅದು ಎಂಬುದು ನಾವು ಈಗಾಗಲೇ ಅನ್ವೇಷಿಸಿ ನೋಡಿದ್ದೇವೆ. ಅದೇ ರೀತಿ 6ನೇ ಪ್ರಶ್ನೆ. ಈಗ ನೀವು ಎಲ್ಲ 7 ತುಣುಕುಗಳಿಂದ ರೂಪುಗೊಂಡ ದೊಡ್ಡ ಚೌಕದ ವಿಸ್ತೀರ್ಣವನ್ನು ಸಿ ಆಕೃತಿಯ ವಿಸ್ತೀರ್ಣದಲ್ಲಿ ವ್ಯಕ್ತಪಡಿಸಬಹುದೇ ಅಂತ ಪ್ರಶ್ನೆ ಅದ ರೀ. ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಈ ಒಂದೊಂದು ಆಕೃತಿ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಎಷ್ಟೆಷ್ಟು ಅದ ಅಂತ. ಈ ಎಲ್ಲ ಆಕೃತಿ ವಿಸ್ತೀರ್ಣ ಕಂಡುಹಿಡಿದು ಸಿ ರೂಪದಲ್ಲಿ ಏನು ಮಾಡಬೇಕು ಪಡಿಸಬೇಕಂತ. ಈ ಎಲ್ಲ ಎ ಬಿ ಸಿ ಡಿ ಇ ಎಫ್ ಜಿ ಆಕೃತಿಯ ವಿಸ್ತೀರ್ಣವನ್ನು ಸಿ ರೂಪದಲ್ಲಿ ಏನು ಮಾಡಬೇಕು ವ್ಯಕ್ತಪಡಿಸಬಹುದು. ಅಂತಂದ್ರೆ ಈ ಒಂದು ಆಕೃತಿಯನ್ನು ಸಂಪೂರ್ಣವಾಗಿ ಮುಚ್ಚಬೇಕಾದರೆ ಅಥವಾ ಸಂಪೂರ್ಣವಾಗಿ ಸಿ ಆಕೃತಿಗಳಿಂದ ಇದು ಮಾಡಬೇಕಂದ್ರೆ ಇಂಥ ಆಕೃತಿಗಳು ಎಷ್ಟು ಅಂದರೆ ಸಿಯ ಎಷ್ಟು ಆಕೃತಿಗಳು ಕೂಡಿಸಿದಾಗ ಈ ದೊಡ್ಡ ಒಂದು ಚೌಕದ ವಿಸ್ತೀರ್ಣವನ್ನು ನಮಗೆ ಸಿಗುತ್ತದಂತ. ಅದೆಂಬುದು ಇಲ್ಲಿ ಮಾಡಿ ನೋಡೋಣ. ಮೊದಲನೇದಾಗಿ ವಿಸ್ತೀರ್ಣ ಎ. ಫಸ್ಟ್ ಏನು ಮಾಡಬೇಕು ವಿಸ್ತೀರ್ಣ ಎದು ಕಂಡುಹಿಡಿಯೋಣ. ವಿಸ್ತೀರ್ಣ ಎ ಸಮನಾಗಿದೆ. ವಿಸ್ತೀರ್ಣ ಎ ಎಂಬುದು ಎದಕ್ಕೆ ಸಮ ಅದ ರೀ ಅಂತಂದ್ರೆ ಜಿಗೆ ಸಮ ಅದ ರೀ. ವಿಸ್ತೀರ್ಣ ಎಂಬುದು ಎ ಎಂಬುದು ಎದಕ್ಕೆ ಸಮ ಅದ ಜಿಗೆ ಸಮ ಅದ. 2 ಇಂಟು ವಿಸ್ತೀರ್ಣ ಜಿ. ವಿಸ್ತೀರ್ಣ ಎ ಎಂಬುದು ಎ ಆಕೃತಿಯ ವಿಸ್ತೀರ್ಣ ಜಿ ಆಕೃತಿ 2 ಪಟ್ಟು ಹೆಚ್ಚಿಗೆ ಅದ ರೀ. ಹೀಗೆ ಮಾಡಿ ನೋಡಿದೆವು. ಆದ್ದರಿಂದ ಜಿ ಎಂಬುದು ಏನದ ರೀ ಅಂತಂದ್ರೆ ಜಿ ಎಂಬುದು ಎಫ್ ಸಮ ಅದ ರೀ. ಎಫ್ ವಿಸ್ತೀರ್ಣ ಎಂಬುದು ಡಿಗೆ ಸಮ ಅದ. ಡಿ ಎಂಬುದು 2ರಷ್ಟು ಸಿ ಅದ ರೀ. ಆದ್ದರಿಂದ
ಇದನ್ನು ನಾವು ಹೀಗೂ ಬರಿಬೋದು 2 ಇಂಟು ಜಿ ಅಂತಂದ್ರೆ ಎಷ್ಟು ರೀ 2c. ಹೆಂಗಂತಂದಾಗ ಇಲ್ಲಿ ನೋಡ್ರಿ ಜಿ ಸಮನಾಗಿದೆ ಎಫ್ ರೀ. ಜಿ ಸಮನಾಗಿದೆ ಇವು ಅಡ್ಡು ಆಕೃತಿ ವಿಸ್ತೀರ್ಣ ಸಮ ಅದ. ಎಫ್ ಸಮನಾಗಿದೆ ಡಿ ಆಕೃತಿನೂ ಸಮ ಅದ. ಡಿ ಸಮನಾಗಿದೆ 2c ಅಂತಂದಾಗ ಇಲ್ಲಿ ಕೊಟ್ಟಿದ್ದಾರೆ ವಿಸ್ತೀರ್ಣ ಡಿ ಸಮನಾಗಿದೆ 2 ಪಟ್ಟು ವಿಸ್ತೀರ್ಣ ಸಿ ಅದ ರೀ. 2 ಸಿನೂ ಕೂಡಿಸಿದಾಗ ಡಿ ಆಕೃತಿನೂ ಮುಚ್ಚುತ್ತದೆ. ಆದ್ದರಿಂದ ಡಿ ಸಮನಾಗಿದೆ 2c ಅಂತ ಬರೆದೇವೆ. ಇದೆ ಎಂಬುದು ನಾವು ವಿಸ್ತೀರ್ಣ ಜಿ ಬದಲಾಗಿ 2c ಅಂತ ಬರಿಬೋದು. ಆದ್ದರಿಂದ 2 ಇಂಟು 4 4c. ಇದು ವಿಸ್ತೀರ್ಣ ಇದು ವಿಸ್ತೀರ್ಣ ಎಷ್ಟು 4c. ಈಗ ವಿಸ್ತೀರ್ಣ ಬಿ ಅಂತಂದು ನಾವು ಈಗಾಗಲೇ ನೋಡಿದ್ದೇವೆ. ಎ ಸಮನಾಗಿದೆ ಬಿ ಅಂತಂದ್ರೆ 2 ವಿಸ್ತೀರ್ಣ ಸಮ ಅದ. ಎದ ಎಷ್ಟದ 4 ಅದ. ಅದರಿಂದ ಬಿನೂ ಕೂಡ ಎಷ್ಟು 4. ಬಿದಾಯಿತು. ವಿಸ್ತೀರ್ಣ ಸಿ ಅಂತಂದ್ರೆ ವಿಸ್ತೀರ್ಣ ಸಿದು ಸಿನೇ ಬರ್ತದೆ. ಆದ್ದರಿಂದ ನೆಕ್ಸ್ಟು ವಿಸ್ತೀರ್ಣ ಡಿ. ವಿಸ್ತೀರ್ಣ ಡಿದು ಎಷ್ಟದ ಅಂತಂದ್ರೆ ವಿಸ್ತೀರ್ಣ ಡಿ ಎಂಬುದು 2c ಅಂದರೆ 2 ಪಟ್ಟು ಹೆಚ್ಚಿಗೆ ಅದ ರೀ. ಅದರಿಂದ 2c. ವಿಸ್ತೀರ್ಣ ವಿಸ್ತೀರ್ಣ ಎಷ್ಟದ ಅಂತಂದ್ರೆ ಇದು ಮತ್ತು ಇವು 2 ಏನವ ರೀ ವಿಸ್ತೀರ್ಣ ಸಮ ಅದ. ಅದರಿಂದ ಸಮನಾಗಿದೆ ಸಿ ಅಂತಂದ್ರೆ ಇದು ಸಿ. ವಿಸ್ತೀರ್ಣ ಎಫ್ನ ವಿಸ್ತೀರ್ಣ ಎದಕ್ಕೆ ಸಮ ಅದ ರೀ ಡಿಗೆ ಸಮ ಅದ. ಎಫ್ನ ವಿಸ್ತೀರ್ಣ ಎದಕ್ಕೆ ಸಮ ಅದ ಡಿಗೆ ಸಮ ಅದ. ಡಿ ಎದಕ್ಕೆ ಸಮ ಅದ 2cಗೆ ಸಮ ಅದ. ಅದು 2c. ಮತ್ತು ವಿಸ್ತೀರ್ಣ ಜಿ. ಈ ವಿಸ್ತೀರ್ಣ ಜಿ ಎದಕ್ಕೆ ಸಮ ರೀ ಅಂತಂದ್ರೆ 2 ವಿಸ್ತೀರ್ಣ ಜಿ 2c ಅಂತ ಬರೆದೆ 2c. ಈಗ ಎ ಇಂದ ಜಿವರೆಗೆ ಎಲ್ಲ ತುಣುಕುಗಳು 7 ತುಣುಕುಗಳ ವಿಸ್ತೀರ್ಣನ ಕಂಡುಹಿಡಿದು ಈ 7 ತುಣುಕುಗಳನ್ನು ಏನು ಮಾಡಬೇಕಂದ್ರೆ ಕೂಡಿಸ್ಬೇಕು. ವಿಸ್ತೀರ್ಣ ಸಿ ಸಮನಾಗಿದೆ ವಿಸ್ತೀರ್ಣ ಎ ಪ್ಲಸ್ ವಿಸ್ತೀರ್ಣ ಬಿ ಪ್ಲಸ್ ವಿಸ್ತೀರ್ಣ ಸಿ ಪ್ಲಸ್ ವಿಸ್ತೀರ್ಣ ಡಿ ಪ್ಲಸ್ ವಿಸ್ತೀರ್ಣ ಇ ಪ್ಲಸ್ ವಿಸ್ತೀರ್ಣ ಎಫ್ ಪ್ಲಸ್ ವಿಸ್ತೀರ್ಣ ಜಿ. ಇವೆಲ್ಲ ವಿಸ್ತೀರ್ಣನೂ ಕೂಡಿಸಿದಾಗ ವಿಸ್ತೀರ್ಣ ಎ ಎಷ್ಟು ಬಂದಿದೆ ರೀ 4c ಪ್ಲಸ್ ವಿಸ್ತೀರ್ಣ ಬಿ ಎಷ್ಟು 4c ಪ್ಲಸ್ ವಿಸ್ತೀರ್ಣ ಸಿನೇ ಅದ. ವಿಸ್ತೀರ್ಣ ಡಿದು ಎಷ್ಟು 2c ಪ್ಲಸ್ ವಿಸ್ತೀರ್ಣ ಇ ಎಷ್ಟು c ವಿಸ್ತೀರ್ಣ ಎಫ್ ಎಷ್ಟು 2c ಪ್ಲಸ್ ವಿಸ್ತೀರ್ಣ ಜಿ ಎಷ್ಟು 2c. ಈ ಎಲ್ಲ ಕೂಡಿಸಿದಾಗ 4 4 8 8 1 9 9 2 10 11 11 ಇದು 1 12 12 13 14 15 16 16c. ಈ ಒಂದು ಆಕೃತಿಯ ವಿಸ್ತೀರ್ಣವನ್ನು ಕೂಡಿಸಿದಾಗ ಇಂಥ 16 ಸಿಗಳನ್ನು ಒಟ್ಟಾಗಿ ಇಟ್ಟು ಏನು ಮಾಡ್ಬೋದು ಅಂತ ಈ ಆಕೃತಿಯನ್ನು ಮುಚ್ಚಬಹುದು. ಹಾಗಾಗಿ 6ನೇ ಪ್ರಶ್ನೆಯನ್ನು ಮುಗೀತು. ಈಗ 7ನೇ ಪ್ರಶ್ನೆ. ಈ 7 ತುಣುಕುಗಳನ್ನು ಜೋಡಿಸಿ ಒಂದು ಆಯತವನ್ನು ರೂಪಿಸಿ. ಈಗ ಸಿ ಆಕೃತಿಯ ವಿಸ್ತೀರ್ಣದಲ್ಲಿ ಎಫ್ ಆಯತದ ವಿಸ್ತೀರ್ಣ ಎಷ್ಟು? ನಿಮ್ಮ ಉತ್ತರಕ್ಕೆ ಕಾರಣ ನೀಡಿ ಅಂತ. ಇಲ್ಲಿ ನಾವು ಯಾವ ರೀತಿ ಈ ಆಕೃತಿಯನ್ನು ಒಟ್ಟಾಗಿ ಕಂಡುಹಿಡಿದು ಜೋಡಿಸಿದೆ ನೋಡ್ರಿ ಕೂಡಿಸಿದೇವಲ್ಲ ಅದೇ ರೀತಿ ಏನು ಮಾಡಬೇಕಂತಂದ್ರೆ ನಾವು ಏನು ಮಾಡಬೇಕು ಎಫ್ ಆಕೃತಿಯನ್ನು ಕಂಡುಹಿಡಿಬೇಕು. ಕಂಡುಹಿಡಿದಾಗ 7ನೇ ಪ್ರಶ್ನೆ ಉತ್ತರನೂ ಏನು ಬರ್ತದೆ 16f ಅಂತ ಅಥವಾ 16c ಅಂತ ಬರ್ತದೆ. ಈ 7ನೇ ಪ್ರಶ್ನೆ ಉತ್ತರ 8ನೇ ಪ್ರಶ್ನೆ. ಈ 7 ತುಣುಕುಗಳಿಂದ ರೂಪುಗೊಂಡ ಚೌಕ ಮತ್ತು ಆಯತದ ಸುತ್ತಳತೆಗಳನ್ನು ವಿಭಿನ್ನವಾಗಿಯೇ ಅಥವಾ ಒಂದೇ ಆಗಿದೆಯೇ? ನಿಮ್ಮ ಉತ್ತರಕ್ಕೆ ವಿವರಣೆ ನೀಡಿ ಅಂತ ಪ್ರಶ್ನೆ ಅದ ರೀ. ಇಲ್ಲಿ ಏನದ ರೀ ಇದು ಚೌಕ 7 ತುಣುಕುಗಳಿಂದ ಈ ರೀತಿ ಚೌಕ ರಚನೆ ಮಾಡಿದ್ದಾರೆ. ಈ 7 ತುಣುಕುಗಳಿಂದ ನಾವೇನು ಮಾಡ್ಬೇಕಂತಂದ್ರೆ ಆಯತವನ್ನು ರಚನೆ ಮಾಡ್ಬೇಕ್ರಿ. ಹೆಂಗಂತಂದಾಗ ಇಲ್ಲಿ ನೋಡ್ರಿ ಇಲ್ಲಿ ಆಯತ ಯಾವ ರೀತಿ ರಚನೆ ಮಾಡ್ಬೇಕಂಬುದು ಇಲ್ಲಿ ಮಾಡಿ ತೋರಿಸ್ತೀನಿ ನೋಡ್ರಿ. ಇದು
ಎ ಆಕೃತಿ, ಇದು ಬಿ ಆಕೃತಿ, ಇದು ಎಫ್, ಇದು ಎಫ್ ಮತ್ತು ಜಿ ಆಕೃತಿಯನ್ನು ಈ ರೀತಿ ಇಟ್ಟು ಹಾಗೂ ಸಿ ಆಕೃತಿಯನ್ನು ಈ ರೀತಿ ಇಟ್ಟು ಡಿ ಆಕೃತಿಯನ್ನು ಇಲ್ಲಿಟ್ಟು ಮತ್ತು ಎಫ್ ಆಕೃತಿಯನ್ನು ಈ ರೀತಿ ಜೋಡಣೆ ಮಾಡಿ ಏನು ಮಾಡ್ಬೇಕ್ರಿ ಅಂತಂದ್ರೆ ಆಯತವನ್ನು ರಚನೆ ಮಾಡ್ಬೇಕ್ರಿ. ಹಿಂಗೆ ಇದು ಆಯತ ರೀ. ಈ ಚೌಕಾಕಾರದಲ್ಲಿದ್ದಂಥ ಆಕೃತಿ 7 ತುಣುಕುಗಳನ್ನು ಚೌಕಗಳನ್ನು ರಚನೆ ಮಾಡಿತ್ತು ರೀ. ಇದಕ್ಕೆ 7 ತುಣುಕುಗಳಿಂದ ನಾವೇನು ಮಾಡಿದೆ, ಆಯತವನ್ನು ಈ ರೀತಿ ಜೋಡಣೆ ಮಾಡಿದ್ರಿ. ಈಗ ಜೋಡಣೆ ಮಾಡಿದಾಗ ಇಲ್ಲಿ ಪ್ರಶ್ನೆ ಏನದ ಅಂತಂದ್ರೆ ಈ ಚೌಕದ ಸುತ್ತಳತೆ ಮತ್ತು ಆಯತದ ಸುತ್ತಳತೆ ಒಂದೇ ಇರ್ತದೆ ಅಂತ ಕೇಳಿದಾರೆ. ಇಲ್ಲಿ ನೋಡ್ರಿ, ಈ ಚೌಕದ ಉದ್ದ ಏನಿತ್ತು ರೀ ಎಲ್ಲ 4 ಭಾಗಗಳು ಸಮಾನ ಇದೆ. ಆದರೆ ಈಗ ಏನು ಮಾಡಿದೆ ಅಂತಂದ್ರೆ ಇದರ ಉದ್ದ ಏನದ ಬೇರೆದಾಗ್ಯದ ರೀ. ಈಗ ಇದು ಆಯತದಾಗ ರಚನೆ ಮಾಡಿದ ಅಗಲಮನು ಬೇರೆ ಬರ್ತಾವೆ, ಉದ್ದನೂ ಬೇರೆ ಬರ್ತಾವೆ. ಆದ್ದರಿಂದ ಈ ಒಂದು ಪ್ರಶ್ನೆಯ ಉತ್ತರ ಆಯತದ ಮತ್ತು ಚೌಕದ ಸುತ್ತಳತೆ ಏನಿರ್ತದೆ ಬೇರೆ ಬೇರೆಯಾಗಿ ಸಿಗ್ತದೆ ರೀ. ನಮಗೆ ಬೇರೆ ಬೇರೆಯಾಗಿ ಏನಿರ್ತದೆ, ಆಯತದ ಸುತ್ತಳತೆ ಮತ್ತು ಚೌಕದ ಸುತ್ತಳತೆ ಬೇರೆ ಇರ್ತದೆ. ಆದರೆ ವಿಸ್ತೀರ್ಣ ಅಂತ ಕೇಳಿದಾಗ ಆಯತದ ವಿಸ್ತೀರ್ಣ ಮತ್ತು ಚೌಕದ ವಿಸ್ತೀರ್ಣ ಒಂದೇ ಆಗಿರ್ತೈತೆ ರೀ. ಆದ್ದರಿಂದ ಇಲ್ಲಿಗೆ 8ನೇ ಪ್ರಶ್ನೆಯನ್ನು ಮುಗೀತು. ನಿಮಗೂ ಈ ವಿಡಿಯೋನು ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಹಾಗೂ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು.